ನಮಸ್ಕಾರ ಬಂಧುಗಳೇ. ನನ್ನ ಮಕ್ಕಳು ಕಳ್ಯಾಕೆ ಹೋಗ್ಯಾರ. ಆಗ ಬರೋದ್ರಿಗೆ ಏನು ಮಾಡ್ಬೇಕಂತಂದು ಪಾಲಕ್ ಬಜ್ಜಿ ಮಾಡಕಂತೇನೆ. ಜನ ಮಾಡ್ತಾರೆ, ಅದು ಗೊತ್ತಿಲ್ಲ. ಅವ್ರು ಇವತ್ತು ಒಂದಿನ ಮಾಡೋಣಂತಂದು ನನ್ನ ಮಗನ ಶೇರ್ ಮಾಡಕಂತೀವಿ. ಏನು ಮಾಡ್ಕಂತ ಪಾಲಕ್ ಬಜ್ಜಿ ಮಾಡಕಂತೀವಿ. ರೋಡ್ ಸೈಡ್ ಇರ್ತದಲ್ಲ, ಏನೋ ಇಲ್ಲಿ ನಾನು ಹೊಸ ಥರ ಇತ್ತು. ಏನೋ ಪಾಲಕ್ ಹೆಚ್ಚಿದ್ದೀನಿ, ಉಳ್ಳಾಗಡ್ಡಿ ಅದಾವು ಎಲ್ಲ ಹಾಕ್ಯಂತೀನಿ ನೋಡ್ರಿ. ಎಲ್ಲ ಇವು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಕ್ಕಿದ್ದೀನಿ ರೀ. ಸ್ವಲ್ಪ ಅಜ್ವಾನ ಅದಾವ ರೀ, ಸ್ವಲ್ಪ ಸ್ವಲ್ಪ ಕಲಿಸ್ಕೊಂತೀನಿ. ಪೂರ್ತಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಸಣ್ಣ ಹೊಡ್ಕೋಬೇಕ್ರಿ. ಅದನ್ನು ಪೀಸ್ ಹೆಚ್ಚಿನೆಲ್ಲ ಬಿಚ್ಚಬೇಕಾದ ಹೆಚ್ಚಿಂದಾಗ ಆಮ್ಯಾಗ ಹೌದಪ್ಪ ಕಂದ ಹಾಕ್ಬಿಡಿ ಅಪ್ಪ. ಸೋಡಾ ಪುಡಿ ರೀ ಇದು, ಮಗ ಹಾಕ್ಯದ. ಒಂದು ಸ್ವಲ್ಪ ಉಪ್ಪು ಒಂದು ಹಾಕ್ಯಂತೀನಿ ರೀ. ಈಗ ನಂಗೆ ಅಷ್ಟೊಂದು ಗೊತ್ತಿಲ್ಲ ರೀ, ಆಕೆಗೆ ಗೊತ್ತಿಲ್ಲ. ಈಗ ಮಳೆ ಬಂದಿರ್ತಾರೆ, ತೋರ್ಸ್ಕೊಂಡಿರ್ಬೋದು, ಬಹುಶಃ ಬರ್ತಿರ್ತಾಳೆ ಈಗ ದಾರಿಯಲ್ಲಿ. ಕೈದೊಂದು ಮಾಡ್ಬೇಕಂತಂದು ನನ್ನ ಮಗನ ಕೈ ಮಾಡ್ಬೇಕು ಪಪ್ಪ ಅನ್ನ ಮಾಡಕ್ಕಂತೀನಿ ರೀ. ಈಗ ಪಾಲಕ್ ಹೆಚ್ಚಿಟ್ಕೊಂಡೀನಿ ರೀ, ಹಾಕ್ಯಂತೀನಿ ನೋಡಿರಿ. ಇದೆಲ್ಲ ಹೆಚ್ಚಿಟ್ಕೊಂಡಿದ್ರಿ. ಇದು ಹೊಸ ಥರ ರೀ, ನಂಗೆ ಗೊತ್ತಿಲ್ಲ ಏನಿಲ್ಲ. ಹೆಂಗೆ ಆಗ್ಬೋದು ಅಂತಂದು ಕರಿಬೇವನ ಐತಿ ಅದ್ರಾಗ ಹಾಕ್ತೀನಿ. ತಡಿಯಪ್ಪ ಹಾಕ್ತೀನಿ ನೋಡಿರಿ. ಈಗೆಲ್ಲ ಇದನ್ನು ಕಲಿಸ್ಕೊಂಡೆ. ಸ್ವಲ್ಪ ಹಾಕಿ ಸ್ವಲ್ಪ ಹಾಕಿ ಇದು ಮಾಡ್ತೀನಿ ರೀ. ನನಗೆ ಏನು ಗೊತ್ತಿಲ್ಲ ರೀ ಇದ್ರಾಗ, ಅಂದಾಜು ಮ್ಯಾಗ ಮಾಡಕತ್ತೀನಿ ನಾನು. ಏನೋ ಇರಲಿ, ಇದು ಖುಷಿ ಆಕಾರೇನ ಬರೀ ನಮ್ಮ ಕೂಟ ಬೇಯಿಸ್ಕೊಳೋದಾಗತ್ತವ್ರು. ಹೆಂಗೆ ಮಾಡಿದ್ರೆ ಹೆಸರು ಇಡ್ತೀವಿ. ಇವತ್ತಿನ ನೋಡಿ ಏನಂತಾರೆ, ಏನು ಅನ್ಬೋದು ನಾವು. ಒಮ್ಮೆ ಸೂಪರ್ ಅಂತ ಯಾವಾಗ ಅಂದೇ ಇಲ್ಲ, ಬರೀ ಬೇಯೋದಾಗತ್ತೀವಿ. ಹಂಗಾಗ್ಯಾವ ಹಿಂಗಾಗ್ಯಾವ ಹೆಸರು ಇಡ್ತೀವಿ. ಇವತ್ತು ಅವ್ರು ಏನು ಹೇಳ್ತಾರೆ ಬರತ್ಲಿ ಕೈಕಾಲು ತೊಗೊಂಡತ್ಲಿ ಅದನ್ನ ಪ್ಲೇಟ್ನಾಗ ಹಾಕ್ಯಂದು ಕೊಡ್ಬೇಕಂತ. ಅವರು ಅವ್ರ ಮಕ್ಕಳನ್ನಾಗ ಹೆಂಗೆ ಇದಾಗತ್ತೆ ಅನ್ನೋದನ್ನು ನೋಡ್ಬೇಕಂತ ಹಾಕಂತೀನಿ ರೀ. ಸ್ವಲ್ಪ ಹಾಕಿ ಇನ್ನೂ ಸ್ವಲ್ಪ ಹಾಕ್ಲಿ ಅಪ್ಪ. ನೋಡಿರಿ, ಎಣ್ಣೆ ಕಾಯಕ್ಕೆ ಇಡ್ತೀನಿ. ಈಗ ಹೋಗಿ ಹಿಂಗೆ ಆಯ್ತು ನೋಡ್ರಿ. ಅದು ಬಜ್ಜಿ ಹೆಂಗಾಗತ್ತೆ ಅಂತ ನೋಡೀನಿ ನಾನು. ಅಂದಾಜು ಮ್ಯಾಗ ಉಪ್ಪು ಖಾರ ಹೆಂಗಾಗತ್ತೆ ಹಂಗೆ ಅಂದಾಜು ಮ್ಯಾಗ ಹಾಕೀನಿ. ಗೊತ್ತಿಲ್ಲ ಅಷ್ಟೊಂದು. ಈಗ ಒಂದು ಸ್ವಲ್ಪ ಹೋಗಿ ಎಣ್ಣೆ ಕಾಯಕ್ಕೆ ಇಡ್ತೀನಿ ರೀ. ನಮ್ಮವರು ಕುಳಿಬೇಕಾಯ್ತು, ಅಲ್ಲೇ ಮಬ್ಬಾಗೈತಿ, 6 ಗಂಟೆಗೆ ಐತಿ. ಸ್ವಲ್ಪ ಚಹಾ ಕುಡಿದು ಎಣ್ಣೆ ಕಾಯಕ್ಕೆ ಇಟ್ಟೀನಿ. ಚಹಾ ಕುಡ್ದೆ ಚೆಲ್ ಮಾಡಿದ್ರೆ ಆಗ್ತಂತಂದು ಬಿಸಿಡ್ಬೇಕಾಯಪ್ಪ. ಸರಿ ಕೊಟ್ಟೆ ಹಾಕಂದ ದೂರ ಎಣ್ಣೆ ಕಾಯ್ದೈತಿ ಮರೆ ಹಾಕಂದ. ಕಂದ ಚಹಾ ಆತಂಪ, ಅದನ್ನು ಕೊಡು. ಎಣ್ಣೆ ಕಾದೈತಿ ಹಾಕಂದ. ನೋಡಿರಿ, ಎಣ್ಣೆ ಕಾದೈತಿ, ಚಹಾ ಕುಡಿಯತ್ಲಿ. ಸ್ವಲ್ಪ ಎಣ್ಣೆ ಹಾಕೊಂಡು ನೋಡಿದ್ರಿ, ನಮ್ಮ ಹೆಣ್ಮಕ್ಳು ಎಣ್ಣೆ ಹಾಕ್ತಿದ್ರು ಬಜ್ಜಿಗೆ. ನಾನು ಒಂದು ಸ್ವಲ್ಪ ಹಾಕ್ತೀನಿ ರೀ. ಕಲಿಸ್ಕೊಂತೀರಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಂಡ್ರೆ ಬೇಸ್ ಬರ್ತದೆ. ಒಟ್ಟು ವಿಚಿತ್ರ ಮಾಡಕ್ಕಂತೀರಿ. ನನಗೆ ಏನು ಗೊತ್ತಿಲ್ಲ. ಏನೋ ಅವ್ರು ಬಂದು ಒಂದು ಸ್ವಲ್ಪ ಖುಷಿ ಹಾಕಾರೆ. ಏನೋ ಇಷ್ಟು ದಿನ ಆತು, 10 ವರ್ಷ ಆದ್ರೆ ಏನೂ ಇಲ್ಲ. ಇವತ್ತು ಪ್ರಯತ್ನ ಮಾಡಕ್ಕೆ ನಾನು ತಿಳಿಯಾಕೆ ಹುಳ ಬಂತು ಮಾಡಕ್ಕಂತೀನಿ ರೀ. ನೋಡೋಣ ರೀ ಏನಂತಾರೆ ಅನ್ನೋದು. ಬಿಡ್ತೀನಿ ರೀ, ಸಣ್ಣ ಸಣ್ಣ ಬಿಡ್ತೀನಿ ರೀ. ನಾವು ಯಾಕೆ ಜೋರು ಯಾಕೆ ಭಾಳ ಹೂಳು ಹೇಳಕ್ಕಂತವ್ರೆ. ಫಸ್ಟ್ ಟೈಮು ರೋಡ್ ಸೈಡ್ ನೋಡಿರ್ತೇನೆ ರೀ. ನೋಡೋದಕ್ಕೂ ಮಾಡೋದಕ್ಕೂ ಭಾಳ ಇದೈತಲ್ರಿ. ಸಾಕ್ರಿ ಅದು ಮುಳುಗಿ ತಗೋ. ಹಾಂ, ಅಡ್ಡಿಲ್ಲಲ್ರಿ, ಸೂಪರಾಗಿ ಹೆಗ್ಗ ಕಂದ
ನಿಮ್ಮ ಮಮ್ಮಿ ಇವತ್ತು ತಿಂದು ಬಿಡ್ರಿ ಇವತ್ತು ಇದ ಕನಸ್ನ್ಯಾಗ ಮಕ್ಕೊಂದು ಬರ್ತಾ ಯಾವ್ದಾನ ಬಜ್ಜಿ ಸಖತ್ ಬಂದವ ಲೇಕಂದ ಈಗ ಬಂದವ್ರಿ ಇನ್ನೊಮ್ಮೆ ಒಳಸಿ ಹಾಕ್ತೇನೆ ಈ ಥರ ಬಂದವು ನೋಡ್ರಿ ಒಟ್ಟು ಬಂದ ಹೊಂದ್ಕೊಂಡಿ ನಾವು ಹೆಂಗೆ ಬೀದಿರ್ತಾವೆ ಹಂಗೆ ಗೊತ್ತಿಲ್ಲ ಹಸಿ ಬಿಸಿ ಹಾಕವು ಏನು ಹಾಕವು ಎಷ್ಟೊತ್ತಿನ ಮೇಲೆ ಕೂರಿಸ್ಬೇಕು ಗುಳ್ಳಿ ಅಂತೂ ಕಮ್ಮಿ ಆಗ್ಯಾವು ಒಂದು ನಿಮಿಷ ಬಿಟ್ಟು ತೆಗೋರು ಆತ ಏನಾಗುತ್ತೆ ಸ್ವಲ್ಪ ಜಾಸ್ತಿ ಬೇಯ್ದ್ರೆ ಏನಾಗತ್ತೆ ರೀ ಹೌದನಲ್ಲ ರೀ ನೋಡೋಣ ಕಂದ ಇಂಥ ಪಾಸ್ ಆತಪ್ಪ ಬಂದು ಬಜ್ಜಿ ಬೆಂದ ನೋಡ್ರಿ ತೆಗಿತೀನಿ ತೆಗಿಯೋಕೆ ಗೊತ್ತಾಗಲ್ಲ ಹಾಕೋಕೆ ಗೊತ್ತಾಗಲ್ಲ ಅಂತ ಅವು ಶಟ್ಕಂದ ಅವು ಒಳ್ಳೆ ಅದ್ರಾಗ ಹೋಗ್ಬೇಕು ಏನು ಮಾಡಕ್ಕೆ ಬರ್ತಾ ಬಂದು ನೋಡಿ ಬಜ್ಜಿ ಥರ ಕಾಣ್ತಾವ್ರಿ ಸೂಪರಾಗಿ ನೋಡೋಣ ರೀ ಟೇಸ್ಟ್ ಹೆಂಗದವೆ ಅನ್ನ ಈಗ ನನ್ನ ಮಗ ನೋಡಿ ಹೇಳ್ತಾನೆ ಇಲ್ಲ ನಮ್ಮವ್ರು ನೋಡ್ತಾ ಕೊಟ್ರ ಮ್ಯಾಗ ನನಗೆ ಗೊತ್ತಾಗಲ್ಲ ಹಾಂ ಈಗ ಬಂದುಬಿಟ್ಟೇನಿ ರೀ ಇನ್ನೊಂದು ಸಲ ಅಕ್ಕವು ಬರೋವರ್ತ ಆತು ಬರೋದ್ರಾಗ ಒಟ್ಟು ದಾಟಿಗೆ ತಾಟಿಗೆ ಹಾಕ್ಯಂದು ಹೋಗ್ಬೇಕಂತ ನನ್ನ ಪ್ಲ್ಯಾನಿಂಗ್ ಐತೆ ರೀ ಎಲ್ಲಿ ಬರ್ತಾಳೆ ಏನ ನೋಡೋಣ ರೀ ಇನ್ನೊಮ್ಮೆ ಹಾಕ್ಯದ ರೀ ಮತ್ತೊಮ್ಮೆ ಹಾಕಿದ್ದೆ ತೆಗಿತೀನಿ ಬರೋಕವಲ್ಲಿ ಅಂತವ್ರಿ ಯಾಕೆ ರೂಢಿ ಬೇಕಲ್ರಿ ಫಸ್ಟ್ ಟೈಮ್ ಏನು ಅಂತಾರಲ್ಲ ಮತ್ತು ಬೇಸಿ ಆಗ್ಬೇಕತ್ತೆ ಹಾಕಿ ಕೊಟ್ಟ ಅದೇ ಇನ್ನೊಂದು ಬಿಟ್ಟು ಹಾಕವು ಬಿಟ್ಟು ಲಾಸ್ಟ್ನೇದೆ ಕೈ ತೊಗೊತೀನಿ ನೋಡಿರಿ ಹಿಂಗಾಗ್ಯಾವು ಅಂತ ಚಲೋ ಆಗೈತೆ ಅನ್ಕಂದು ನಾನು ಒಳಗೆ ನೋಡ್ರಿ ಹೆಂಗೆ ಇರುತ್ತೆ ಏನು ಚಲೋ ಆಗ್ಯಾವ್ರಿ ಎಲ್ಲ ಬೆಂದವು ತೊಗೊಂಡತ್ತೇನ ಹೆಂಗೈತಪ್ಪ ಹಾಂ ಚಲೋ ಆಗ್ಯಾವಂತ್ರಿ ನನ್ನ ಮಗ ಲೈಕ್ ಮಾಡಿದ ಒಂದು ಸ್ವಲ್ಪ ತಿಂದು ನೋಡಿ ಅಪ್ಪ ಸೂಪರ್ ಆಗೈತೆ ಟೇಸ್ಟ್ ಐತೆ ಉಪ್ಪು ಖಾರ ನೋಡ ಹೌದಾ ಅಮ್ಮಗೆ ಕೇಳ್ತೀನಿ ತಡಿ ಹೋಗಿ ಅದೇ ಬರೋದಾಗ ಮಾಡೋಕಂತ ಮಾಡೀನಿ ಹೆಂಗಾರ ಟೇಸ್ಟ್ ಮಾಡಿ ಸೂಪರ್ ಆಗ್ಯಾವ ತಿನ್ನದ ಹೇಳಿತಲ್ಲ ದೇವ ಮತ್ತೆ ಯಾಕೆ ಹೋಯ್ತವ ಜನ ಸೂಪರ್ ಆಗ್ಯಾವ ಬಾರಿ ಮಾಡಿ ಅಮ್ಮ ಇದು ಬೇಕಾ ಇಲ್ಲಿ ಜಗ್ಗದ ನಾನು ಸ್ವಲ್ಪ ಮಾಡಿದ್ದೆ ನನಗೂ ಗೊತ್ತಾಗೋದಕ್ಕೆ ಇಷ್ಟು ಹಾಕ್ಯಾವು ಈ ನಮ್ಮವು ಕೊಡ್ತೀನಿ ರೀ ನೋಡಿದ್ರಿ ಈ ಮಾಡಿದ ವಿಧಾನ ನಿಮ್ಗೆ ಹೆಂಗೆ ಚಲೋ ಅನ್ಸೈತೆ ಲೈಕ್ ಮಾಡಿರಿ